ಒಂದು ಕಡೆ ವಿಜೇಂದ್ರರನ್ನ ಕೆಳಗಿಳಿಸೋದಕ್ಕೆ ಪ್ರಯತ್ನಗಳು ನಡೀತಿರಬೇಕಾದ್ರೆ ಮತ್ತೊಂದು ಕಡೆ ಮಗನನ್ನ ಉಳಿಸೋದಕ್ಕೆ ತಂದೆಯ ಶತ ಪ್ರಯತ್ನ. ಹಾಗಾದ್ರೆ ಮಗ ವಿಜೇಂದ್ರ ಅಧ್ಯಕ್ಷ ಕುರ್ಚಿ ಉಳಿಸ್ತಾರ ಅಪ್ಪ ಯಡಿಯೂರಪ್ಪ? ಮಗ ವಿಜೇಂದ್ರ ಅಧ್ಯಕ್ಷ ಕುರ್ಚಿ ಉಳಿಸ್ತಾರ ತಂದೆ ಯಡಿಯೂರಪ್ಪ? ದಿಢೀರ್ ದೆಹಲಿಗೆ ಹೋದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ವಿಪಕ್ಷ ನಾಯಕ ಅಶೋಕ್ ಬೆನ್ನಲ್ಲೇ ವಿಜೇಂದ್ರ ಕೂಡ ದೆಹಲಿಗೆ ದೌಡು. ನಿನ್ನೆಯಷ್ಟೇ ಅಶೋಕ್ ಹೋಗಿ ಬಂದಿದ್ರು. ಇವತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗ್ತಾರೆ. ಇಬ್ಬರಿಗೂ ತಕ್ಷಣವೇ ಬಂದು ಭೇಟಿಯಾಗಿ ಎಂದು ಸೂಚಿಸಿದ್ದ ಬಿಜೆಪಿ ರಾಷ್ಟ್ರೀಯ ನಾಯಕರು. ಜೂನ್ 19ರಂದು ಅಮಿತ್ ಶಾ ಬೆಂಗಳೂರಿಗೆ ಬಂದು ಹೋದ ಬೆನ್ನಲ್ಲೇ ಇಬ್ಬರಿಗೂ ಬುಲಾವ್. ಮಗ ವಿಜೇಂದ್ರ ಅಧ್ಯಕ್ಷ ಕುರ್ಚಿ ಉಳಿಸ್ತಾರ ಹಾಗಾದ್ರೆ ಅಪ್ಪ ಯಡಿಯೂರಪ್ಪ? ವಿಪಕ್ಷ ನಾಯಕ ಅಶೋಕ್ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಇಬ್ಬರೂ ಕೂಡ ದೆಹಲಿಗೆ ಬರಬೇಕು. ಪ್ರತ್ಯೇಕ ಆಹ್ವಾನ ಅಲ್ಲ, ಒಂದೇ ಆಹ್ವಾನ. ಇಬ್ಬರು ಕೂಡ ದೆಹಲಿಗೆ ಬನ್ನಿ, ನಿಮ್ ಜೊತೆ ಮಾತನಾಡಬೇಕು. ಯಾರು ಹೇಳಿದ್ದು? ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ. ಒಂದು ಕಡೆ ಬಿವೈ ವಿಜೇಂದ್ರರ ನಾಯಕತ್ವ ಮತ್ತು ವಿಪಕ್ಷ ನಾಯಕ ಅಶೋಕ್ರ ನಾಯಕತ್ವದ ಮೇಲೆ ಪ್ರಶ್ನೆಗಳು ಎದ್ದಿರಬೇಕಾದ್ರೆ ಇದನ್ನೇ ಮುಂದಿಟ್ಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಮಾತನ್ನು ಹೇಳಿದ್ರು. ಮಗನನ್ನ ಉಳಿಸೋದಕ್ಕೋಸ್ಕರ ಫಕೀರನಂತೆ ಕರ್ನಾಟಕದಲ್ಲಿ ಅಡ್ಡಾಡ್ತಾ ಇದ್ದಾರೆ ತಂದೆ ಯಡಿಯೂರಪ್ಪ ಅಂತ. ಆದ್ರೆ ಇವತ್ತು ರಾಷ್ಟ್ರ ಮಟ್ಟದ ನಾಯಕರು ದೆಹಲಿಗೆ ಕರೆಸಿ ಮನವೊಲಿಸುವಂತಹ ಪ್ರಯತ್ನನ ಅಥವಾ ರಾಜಕೀಯ ತಂತ್ರಗಾರಿಕೆಯ ಬಗ್ಗೆ ಚರ್ಚೆ ಮಾಡ್ತಾರ? ಒಟ್ಟಾರೆ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ಒಂದು ವಿಪಕ್ಷ ನಾಯಕ ಅಶೋಕ್ ಬುಲಾವ್ ಜೊತೆಗೆ ಯಡಿಯೂರಪ್ಪರನ್ನೂ ಕೂಡ ದೆಹಲಿಗೆ ಕರೆಸಿ ಅದೇನು ಮಾತನಾಡ್ತಾರೋ ರಾಷ್ಟ್ರೀಯ ನಾಯಕರು ಎನ್ನುವಂತಹದ್ದು. ಹಾಗಾದ್ರೆ ಬಿವೈ ವಿಜೇಂದ್ರರ ಸ್ಥಾನವನ್ನ ಉಳಿಸೋದಕ್ಕಾಗಿ ಒಬ್ಬ ತಂದೆಯಾಗಿ ಅಥವಾ ರಾಜ್ಯದಲ್ಲಿ ಬಿಜೆಪಿ ಒಬ್ಬ ಶಕ್ತಿಶಾಲಿ ನಾಯಕನಾಗಿ ಪ್ರಯತ್ನ ಪಡ್ತಾ ಇದ್ದಾರಾ BS ಯಡಿಯೂರಪ್ಪ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಈಗ ಶುರುವಾಗಿದೆ. ಮಗನಿಗಾಗಿ ವಿಶ್ರಾಂತ ರಾಜಕಾರಣಿ ಯಡಿಯೂರಪ್ಪ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಶಾ ಬಂದು ಹೋದ ಬಳಿಕ ಇದ್ದಕ್ಕಿದ್ದಂತೆ ದಿಢೀರ್ ಆಕ್ಟಿವ್ ಆದಂಥ ಯಡಿಯೂರಪ್ಪ ವಾರಕ್ಕೊಂದು ಜಿಲ್ಲೆಗೆ ಭೇಟಿ ನೀಡಿ ಕಾರ್ಯಕರ್ತರ ಜೊತೆಗೆ ಸಭೆಗೂ ಕೂಡ ನಿರ್ಧಾರ ಮಾಡಿಕೊಂಡಿದ್ದಾರೆ. ಈ ಮೂಲಕ ನನ್ನ ಮಗನನ್ನೇ ಅಧ್ಯಕ್ಷನನ್ನಾಗಿ ಮುಂದುವರೆಸಿದ್ರೆ ನಾನು ಕೂಡ ಪಕ್ಷ ಸಂಘಟನೆಗೆ ಓಡಾಡ್ತೀನಿ ಮಾತು ಕೊಟ್ಟಿರುವ ವಿಶ್ರಾಂತ ರಾಜಕಾರಣಿ BS ಯಡಿಯೂರಪ್ಪ. ಮಗನಿಗಾಗಿ ಬಿಜೆಪಿಗಾಗಿ ಹಗಲಿರುಳು ದುಡಿದ, ಸೈಕಲ್ ತುಳಿದು ಇಡೀ ಕರ್ನಾಟಕದಲ್ಲಿ ಬಿಜೆಪಿಯ ಕಬಂದ ಬಾಹುವನ್ನ ಚಾಚುವಂತೆ ಮಾಡಿದ ಏಕೈಕ ನಾಯಕ ಅಂದ್ರೆ ಅದು BS ಯಡಿಯೂರಪ್ಪ. ಅದ್ರಲ್ಲಿ ಯಾವ ಸಂದೇಹವೂ ಬೇಡ. ಬಿಜೆಪಿಗೂ ಗೊತ್ತಿರತಕ್ಕಂತಹ ಸತ್ಯ. ಆದ್ರೆ ವಯಸ್ಸಾಗಿದೆ. ಈ ಹಿಂದಿನ ಬಲಾಢ್ಯವಾದ ಸಂಘಟನೆ ಕಟ್ಟುವಂತಹ ತ್ರಾಣ ಈಗಿಲ್ಲ ಯಡಿಯೂರಪ್ಪನವರಿಗೆ. ಆದರೂ ಕೂಡ ಬಿಜೆಪಿಗೆ ಯಡಿಯೂರಪ್ಪ ಅನಿವಾರ್ಯನೋ, ಅಗತ್ಯನೋ, ಅನವಶ್ಯಕನೋ? ಒಟ್ಟಾರೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ಸಂಘಟನೆ ಮತ್ತೆ ಕಟ್ಟುವಂತಹ ಪ್ರಯತ್ನಕ್ಕೆ ಯಡಿಯೂರಪ್ಪ ಇಳಿದಿದ್ದಾರೆ. ಇದರಿಂದ ಯಡಿಯೂರಪ್ಪನವರು ಕೇಂದ್ರ ನಾಯಕರಿಗೇನು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ, ಒಂದು ವೇಳೆ ನನ್ನ ಮಗನನ್ನೇ ನೀವು ಮುಂದುವರಿಸೋದಾದರೆ ನಾನು ಅಖಾಡಕ್ಕೆ ಇಳಿತೀನಿ, ಬೂತ್ ಲೆವೆಲಲ್ಲಿ, ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತೀನಿ, ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಸಂಘಟಿಸುವಂತಹ ಪ್ರಯತ್ನ ಮಾಡ್ತೀನಿ. ಬಿಜೆಪಿ ನನ್ನ ಮೇಲೆ ಡಿಪೆಂಡ್ ಆಗಬೇಕು ಅಂತಲ್ಲ, ನನ್ನ ಕಾರ್ಯವನ್ನ ನೋಡಿ, ನನ್ನ ಕೆಲಸವನ್ನ ನೋಡಿ, ನನ್ನ ಆಕ್ಟಿವ್ನೆಸ್ ಅನ್ನ ನೋಡಿ ಬಹುಶಃ ಬಿಜೆಪಿ ನನ್ನ ಮಗನನ್ನ ಮುಂದುವರಿಸಬಹುದು. ಇದು ಪ್ರತಿಯೊಬ್ಬ ತಂದೆಗೆ ಇರಲೇಬೇಕಾದಂಥ ಒಂದು ಗುಣ. ಮಗನ ಅಸ್ತಿತ್ವಕ್ಕೋ ಅಥವಾ ಮಗನ ಅಧಿಕಾರವನ್ನ ಮತ್ತೆ ಹಾಗೆ ಉಳಿಸೋದಕ್ಕೋ ಒಬ್ಬ ತಂದೆಯಾಗಿ ಮಾಡಬಾರ್ದು ಅಂತೇನೂ ಇಲ್ಲ. ಆದರೆ ರಾಜಕೀಯವಾದಂತಹ ಶಕ್ತಿಶಾಲಿ ವ್ಯಕ್ತಿ ಮತ್ತೆ ಅಖಾಡಕ್ಕಿಳಿದು ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಸಂಘಟಿಸುವಂತಹ ಕೆಲಸಕ್ಕಿಳಿದಾಗ ಕೆಲವೊಮ್ಮೆ ಬಿಜೆಪಿಯು ಕೂಡ ಅದಕ್ಕೆ ಶರಣಾಗತಿ ಆಗಬಹುದಾ, ಆಗೋದಿಲ್ವಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.